ನಮಸ್ಕಾರ. ಶ್ರೀನಿವಾಸ್ ಅಂತ. ನಮ್ಮದು ಸ್ನೇಹ ಫಾರ್ಮ್ ಅಂತ ಕನಕಪುರ ಕಾಳೆಗೋಡನ ದೊಡ್ಡ ಇರೋದು. ನಾವು 4.5 ಎಕರೆ ಪಪಾಯ ಹಾಕಿದ್ದೀರಿ. ಪಪಾಯ ಬೆಳೆ ಬಗ್ಗೆ, ಪಪಾಯ ಮೇಂಟೆನೆನ್ಸ್ ಮಾಡೋದ್ರ ಬಗ್ಗೆ, ಮತ್ತು ಅದ್ರ ಏನು ಲಾಭ ನಷ್ಟ ಏನಿದೆ, ಮತ್ತು ಮಾರ್ಕೆಟಿಂಗ್ ಏನಿದೆ, ಈಗ ಪಪಾಯ ಬೆಳೆಯೋರಿಗೆ ಏನು ಮಾಹಿತಿ ಬೇಕಾಗಿದೆ, ಶುರುವಿಂದ ಒಳ್ಳೆ ಸಸಿ ಆಯ್ಕೆಯಿಂದ ಇರಲಿ, ಬೆಳೆಯೋದು ಹೇಗೆ, ಮಾರ್ಕೆಟಿಂಗ್ ಮಾಡೋದ್ರ ಬಗ್ಗೆ ಹೇಗೆ, ಸೊ ಇದಕ್ಕೆ ಕಂಪ್ಲೀಟ್ ನಿಮಗೆ ಡೀಟೇಲ್ ಹೇಳೋಣ ಅಂದ್ಬಿಟ್ಟು ನಮ್ಮ ಸ್ನೇಹ ಫಾರ್ಮ್ಸ್ಗೆ ವೆಲ್ಕಮ್. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಎಷ್ಟು ವರ್ಷದಿಂದ ನೀವು ಈ ಥರ ಅಗ್ರಿಕಲ್ಚರ್ ಮಾಡ್ತಿದ್ದೀರಾ ಸರ್? ಅದರಲ್ಲಿ ಎಸ್ಪೆಷಲಿ ಪಪಾಯ. ಮೇಡಮ್, ಅಗ್ರಿಕಲ್ಚರ್ ಶುರು ಮಾಡಿ ನಾನು 2000 ಶುರು ಮಾಡಿದೆ. ಒಂದು 6 ವರ್ಷದ ಮೇಲಾಗಿದೆ. ಪಪಾಯ ಆ್ಯಕ್ಚುಲಿ ಈಗ ಒಂದೂವರೆ ವರ್ಷದ ಮೇಲಾಗಿದೆ ಶುರು ಮಾಡಿ ನಾನು. ಓಕೆ. ಪಪಾಯ ನಂದೇ ಓನ್ ಫಾರ್ಮಿಂಗ್ ಮಾಡೋಕ್ಕೆ ಶುರು ಮಾಡಿ ಒಂದೂವರೆ ವರ್ಷ ಮೇಲಾಗಿದೆ. ಎಷ್ಟು ಎಕರೆಗೆ ಮಾಡಿದ್ದೀರಾ ಸರ್ ಇಲ್ಲಿ? ಮೇಡಮ್, ಇಲ್ಲಿ ನೋಡ್ಬೋದು, ಇದು ಕನಕಪುರ ಕಾಳೆಗೋಡನ ದೊಡ್ಡಿ. ಇದು 4.5 ಎಕರೆಗಿದೆ ಮೇಡಮ್. 4.5 ಎಕರೆಗೆ ಮಾಡಿದ್ದೀರಾ. ಈಗ ಇದಕ್ಕೆ ಎಷ್ಟು ದಿನ ಆಗಿದೆ ಸರ್? ಮೇಡಮ್, ಇದು 10 ತಿಂಗಳು ಕಟಾವು. 10 ತಿಂಗಳು ಆಗಿದೆ. ಸೊ 8ನೇ ತಿಂಗಳು ಕಟಾವ್ ಆಗಿದೆ. ನಮಗೆ 2-3 ತಿಂಗಳಿಂದ ಕಟಾವ್ ಶುರು ಮಾಡಿದ್ದೀರಿ. ಇದು 4.5 ಎಕರೆ ಅಂತ ಹೇಳಿದ್ರೆ ಎಷ್ಟು ಸಸಿಗಳು ತಗೊಂಡಿದೆ ಸರ್? ಮೇಡಮ್, ಸಸಿ ಹೇಗೆ ಇಡ್ಸುತ್ತೆ ಅಂದ್ರೆ ನೋಡ್ಬೋದು ನೀವು, ಗಿಡದಿಂದ ಗಿಡಕ್ಕೆ 6 ಅಡಿ ಅಂತರ, ಗಿಡದಿಂದ ಗಿಡಕ್ಕೆ 6 ಅಡಿ, ಲೈನಿಂದ ಲೈನ್ 8 ಅಡಿ. ಈಗ ಹಾಕಿದ್ರೆ ನಮ್ಗೆ ಒಂದು 900 ಸಸಿ ಇಡ್ಸುತ್ತೆ ಮೇಡಮ್. 900 ಸಸಿ ಇಡ್ಸಿದೆ. ಹೌದು. ಓಕೆ. ಇದಕ್ಕೆಲ್ಲ ಕೆಮಿಕಲ್ಸ್, ಗೊಬ್ಬರ ಅನ್ನೋದಾದ್ರೆ ಯಾವ ತರ ಅಪ್ಲೈ ಮಾಡಬೇಕು ಮೇಡಮ್? ಇದು ದೇಸಿ ತಳಿ. ಇದು ತಳಿ ಬಂದ್ಬಿಟ್ಟು 15 ಅಂತ. ಸೊ ನಂದೇ ಸ್ವಂತ ನರ್ಸರಿ ಇದೆ, ಮಹಾರಾಷ್ಟ್ರದಲ್ಲಿದೆ. ನಂದೇ ಸ್ವಂತ ನರ್ಸರಿ. ನಾ ಬೇರೆಯವ್ರ ಹತ್ರ ಸಸಿ ತೊಗೊಳೋದಿಲ್ಲ. ಸೊ ನಂದೇ ಸಸಿ ಇದೆ, ಮತ್ತು ರೈತರಿಗೆ ನಾವೇ ಕೊಡ್ತೀವಿ. ಇದು 70% ಇದೇ ಕೊಡಬೇಕು. ಯಾವುದು ಕೊಟ್ಟಿಗೆ ಗೊಬ್ಬರ ಇದೆಯಲ್ಲ, ಕೊಟ್ಟಿಗೆ ಗೊಬ್ಬರ ಅದೇ ಕೊಡಬೇಕು. ಆರ್ಗ್ಯಾನಿಕ್ ತಾನೆ 70%. ಇನ್ನು 30% ಸ್ವಲ್ಪ ಕೆಲವೊಂದು ವೈರಸ್ ಕಂಟ್ರೋಲ್ ಆಗಲ್ಲ, ಅದು ಕೊಡಬೇಕು. ಮತ್ತು ಬೇರೆ ಗೊಬ್ಬರ ಕೂಡ ಅಷ್ಟೇ, ಸರ್ಕಾರಿ ಗೊಬ್ಬರ ಒಂದು 30% ಕೊಡಲೇಬೇಕು. ಜಾಸ್ತಿ ನಮ್ಮ ಕೊಟ್ಟಿಗೆ ಗೊಬ್ಬರನೇ ಕೊಡಬೇಕು, ಸಾವಯವ ಗೊಬ್ಬರ. ಸರ್, ಆಮೇಲೆ ನೀವು ಸಸಿಗಳು ಕೊಡ್ತೀವಿ ಅಂತ ಹೇಳಿದ್ರಿ ರೈತರಿಗೆ. ಈಗ ಅದು ಎಷ್ಟು ದಿನದಿಂದ ಕೊಡ್ತಾ ಇದ್ದೀರಾ ಸರ್ ನೀವು? ಸಸಿಗಳು ಆಲ್ರೆಡಿ ನಾನು 1.5 ವರ್ಷದಿಂದ ಕೊಡ್ತಾ ಇದ್ದೀನಿ. 1.5 ವರ್ಷದಿಂದ. ನಿಮ್ದೇ ನರ್ಸರಿ ಇದೆನಾ? ನಮ್ದೇ ನರ್ಸರಿ ಇದೆ. ಎಲ್ಲಿರೋದು ಸರ್ ನಿಮ್ದು ನರ್ಸರಿ? ಮಹಾರಾಷ್ಟ್ರದಲ್ಲಿದೆ. ಮಹಾರಾಷ್ಟ್ರದಲ್ಲಿದೆ. ಈಗ ಆಲ್ರೆಡಿ ರೈತರು ನಿಮ್ಮಲ್ಲಿ ಖರೀದಿ ಮಾಡ್ತಿದ್ದಾರೆ ಸರ್? ಖರೀದಿ ಮಾಡ್ತಾರೆ. ತಿಂಗಳಿಗೆ ನಮ್ಗೊಂದು 60-70 1 ಲಕ್ಷದ ಸಸಿವರೆಗೂ ತಿಂಗಳಿಂದ ಹೋಗ್ತಾ ಇದೆ. ಕರ್ನಾಟಕದ ಮೂಲೆಗೂ ಡೋರ್ ಡೆಲಿವರಿ ಇದೆ. ಫ್ರೀ ಡೋರ್ ಡೆಲಿವರಿ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಏನಿಲ್ಲ. ಸೊ ಕೊಡ್ತಾ ಇದ್ದೀವಿ. ಯಾವ ಕಡೆಯಿಂದೆಲ್ಲ ರೈತರು ತಗೊಂಡು ಹೋಗ್ತಿದ್ದಾರೆ ನಿಮ್ಮಲ್ಲಿ? ಮೇಡಮ್, ಯಾವ ಕಡೆಯಿಂದಂತಲ್ಲ, ಆಲ್ಮೋಸ್ಟ್ ಕೆಲವರು ಹೊಸದಾಗಿ ಆಗದಿರೋ ಇರೋರು ಇದ್ದಾರೆ. ಅವರು ಕರ್ನಾಟಕದ ಎಲ್ಲ ಕಡೆಯಿಂದನೂ ಎನ್ಕ್ವೈರಿ ಬರ್ತಾ ಇದೆ. ಸೊ ಯಾಕಂದರೆ ಇದು ಕರೆಕ್ಟಾಗಿ ಕಷ್ಟಪಟ್ಟು ಮಾಡಿದ್ರೆ, ಈಗ 8 ತಿಂಗಳ ಬೆಳೆ ಇದೆ. 8 ತಿಂಗಳಿಂದ ಕಟಾವು ಶುರು 1.5 ವರ್ಷದವರೆಗೂ ಬರುತ್ತೆ. ಇದು ಮಿನಿಮಮ್ ಇನ್ವೆಸ್ಟ್ಮೆಂಟು ಕೂಡ ಕಮ್ಮಿ ಇದೆ. ಇನ್ವೆಸ್ಟ್ಮೆಂಟ್ ನೋಡಿ 1-1.5 ಲಕ್ಷ ಅಷ್ಟೇ ಸಾಕು ಇನ್ವೆಸ್ಟ್ಮೆಂಟು. ಈಗ 1-1.5 ಲಕ್ಷ. ಎಷ್ಟು ಇದು 4.5 ಎಕರೆ ನೀವು ಮಾಡಿರೋದು? ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ತಗೊಳ್ತು ಟೋಟಲ್? 1 ಎಕರೆಗೆ 1 ಲಕ್ಷದಿಂದ 1.5 ಲಕ್ಷ ಬೇಕು. ಓಕೆ. 1-1.5 ಲಕ್ಷ. ಅದು ರೇಟು ಡಿಫ್ರೆನ್ಸ್ ಆಗುತ್ತೆ. ಇವಾಗ ಅವ್ರದ್ದೇ ಸ್ವಂತ ಟ್ರ್ಯಾಕ್ಟರ್ ಇದ್ರೆ, ಗೊಬ್ಬರ ಅವರೇ ಇದ್ರೆ, ಸ್ವಲ್ಪ ಆಳುಗಳು ಅವ್ರ ಮನೆಯವರೇ ಇದ್ರೆ, ಸೊ ಈ ಥರ ಎಲ್ಲ ಇದ್ದಾಗ ಸ್ವಲ್ಪ ಖರ್ಚು ಕಮ್ಮಿ ಆಗುತ್ತೆ. ಯಾರು ಎಲ್ಲ ಹೊರಗಡೆ ತೊಗೊತೀನಂದರೆ ಸಿಟಿ, ಪಟ್ಟಣ, ಹೋಬಳಿ ಇದಕ್ಕೆಲ್ಲ ನೋಡಿಕೊಂಡ್ರೆ ಸೊ ಒಂದು ಕಡೆಯಿಂದ ಒಂದು ಕಡೆ ರೇಟ್ ಡಿಫ್ರೆನ್ಸ್ ಆಗುತ್ತೆ. ಬಟ್ ಮಿನಿಮಮ್ ಅಂದರೆ 1-1.5 ಲಕ್ಷ ಅಷ್ಟೇ ಸಾಕು 1 ಎಕರೆಗೆ. 1,000 ಗಿಡಕ್ಕೆ 1 ಲಕ್ಷ ಅಂತಂದ್ರೂ ಕೂಡ ಒಂದು ಗಿಡಕ್ಕೆ ನಿಮಗೆ 100 ರೂಪಾಯಿ ಬೀಳುತ್ತೆ ಖರ್ಚು ಅಷ್ಟೇ. 1.5 ಲಕ್ಷ ಮಾಡಿದ್ರೆ 100-150 ರೂಪಾಯಿ ಒಂದು ಗಿಡಕ್ಕೆ ಖರ್ಚು ಬರುತ್ತೆ. ಮತ್ತು ಇದಕ್ಕೆ ಆದಾಯ ಹೇಗಂದರೆ, ಇದು ನಿಮಗೆ 3ರಿಂದ ಇದು ದೇಸಿ ತಳಿ ಬಂದು 15. ಸೊ ಇದು ನಿಮಗೆ ನಾಟಿ ಮಾಡಿ 3 ತಿಂಗಳಿಗೆ ಹೂವು ಬಿಡುತ್ತೆ, ಫ್ಲವರಿಂಗ್ ಶುರು ಆಗುತ್ತೆ. ಸೊ 4-5 ತಿಂಗಳಿಗೆ ಕಾಯಿ ಶುರು ಆಗುತ್ತೆ. ಸೊ 8ನೇ ತಿಂಗಳಿಂದ ನಿಮಗೆ ಕಟಾವು ಶುರು ಆಗುತ್ತೆ. 8ನೇ ತಿಂಗಳಿಂದ ಕಟಾವು ಶುರು ಆದರೆ ಆ 8ನೇ ತಿಂಗಳಿಂದ 1.5 ವರ್ಷ ಪ್ರತಿ 15 ದಿನಕ್ಕೆ ಒಂದೊಂದು ಕಟಾವು ಬರ್ತಾನೆ ಇರುತ್ತೆ. ಖರ್ಚು ಬಗ್ಗೆ ಹೇಳಿದ್ರೆ ಲಾಭ ಯಾವ ಥರ ಇರುತ್ತೆ ಸರ್? ಮೇಡಮ್, ಲಾಭ ಅಂತಂದ್ರೆ ನೋಡಿ, ಒಂದು ಗಿಡಕ್ಕೆ ಇದು 100ರಿಂದ 120 kg ಗ್ಯಾರಂಟಿ ಬರುತ್ತೆ. ಸೊ ಯಾವಾಗ 8ನೇ ತಿಂಗಳಿಂದ ಶುರು ಆದರೆ 1-1.5 ವರ್ಷ ಇದ್ರ ಲೈಫ್ ಟೈಮ್ ಇರುತ್ತೆ. ಆ ಲೈಫ್ ಟೈಮಲ್ಲಿ 100 kg ಗ್ಯಾರಂಟಿ ಬರುತ್ತೆ. 100ಕ್ಕಿಂತ ಜಾಸ್ತಿ ಬರುತ್ತೆ, ಬಟ್ 100 kg ಅಂತೂ ಅಶ್ಯೂರ್ ಮಾಡ್ತೀವಿ ನಾವು. 100 kgಗೆ ನಿಮಗೆ ನೋಡಿ, ಬೇಸಿಗೆನಲ್ಲಿ 5, 6, 7 ರೂಪಾಯಿ ಇರ್ತದೆ. ನಾನು ಮೊನ್ನೆ 7 ರೂಪಾಯಿ ಕೊಟ್ಟೆ 15 ಟನ್ನು. ಈಗೇನಾಗುತ್ತೆ, ಬೇಸಿಗೆನಲ್ಲಿ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಸೀಸನಲ್ ಫ್ರೂಟ್ಸ್ ಇರುತ್ತೆ. ಮ್ಯಾಂಗೋ, ಕರ್ಬೂಜ, ಕಲ್ಲಂಗಡಿ ಇರುತ್ತೆ, ಹೀಟ್ ಇರುತ್ತೆ, ಮತ್ತು ಎಲ್ಲ ಕಡೆ ರಜಾ ಇರುತ್ತೆ. ಸೊ ಹಾಗಾಗಿ ಕನ್ಸಂಪ್ಷನ್ ಕಮ್ಮಿ ಇರುತ್ತೆ. ಆ ಟೈಮಲ್ಲಿ 5ರಿಂದ 6, 7, 8 ರೂಪಾಯಿವರೆಗೂ ಇರುತ್ತೆ. ಸೊ ಬೇಸಿಗೆ ಮ್ಯಾಂಗೋ ಸೀಸನ್ ಮುಗಿತಿದ್ದಂಗೆ 10-12 ರೂಪಾಯಿ ಜಂಪ್ ಆಗುತ್ತೆ. ಸೊ ನೆಕ್ಸ್ಟು ನಿಮಗೆ ಈ ಏನು ಫೆಸ್ಟಿವಲ್ ಟೈಮ್ಸ್ ಬಂದಾಗ, ಸೊ ಆವಾಗ ಏನಾಗುತ್ತೆ, 15ರಿಂದ 20-25 ರೂಪಾಯಿ ರೇಟ್ ಹೋಗುತ್ತೆ. ಸೊ ಏನೇ 5 ರೂಪಾಯಿ ಲೀಸ್ಟ್ ಇರಲಿ ಮತ್ತು ಹೈಯೆಸ್ಟು 20-25 ರೂಪಾಯಿ ಇದ್ರೂ, ಸೊ ಆನ್ ಆ್ಯಂಡ್ ಅವರೇಜ್ 10 ರೂಪಾಯಿ ಅಂದ್ಕೊಳ್ಳಿ. 10 ರೂಪಾಯಿ ಅಂತೂ ಫಿಕ್ಸೆಡ್ ರೇಟ್ ಸಿಕ್ಕೇ ಸಿಗುತ್ತೆ ಸರಾಸರಿ. ನಾವು ಒಂದು ಗಿಡಕ್ಕೆ ನಿಮಗೆ ಇಳುವರಿ 100 kg ಅಂದರೆ 10 ರೂಪಾಯಿ ಅಂದ್ರೂ ನಿಮಗೆ ಒಂದು ಗಿಡದಲ್ಲಿ 1000 ರೂಪಾಯಿ ಬರುತ್ತೆ. ಸೊ ನಾನು ಹೇಳಿದ್ದು ಖರ್ಚು ನಿಮಗೆ 1 ಎಕರೆಗೆ 1 ಲಕ್ಷ ಅಂತ 1,000 ಗಿಡಕ್ಕೆ ಅಂದರೆ ಖರ್ಚು ಒಂದು ಗಿಡದ ಮೇಲೆ 100-150 ರೂಪಾಯಿ ಖರ್ಚು ಬೀಳುತ್ತೆ. ನಿಮಗೆ 10 ರೂಪಾಯಿಗೆ 100 kg ಮರ 1,000 ನಿಮಗೆ ಲಾಭ ಬಂತು,
ಬಂತು ಅಂದರೆ ನಿಮಗೆ ಆ 100-150 ರೂಪಾಯಿ ತೆಗೆದು 800ರಿಂದ 850 ರೂಪಾಯಿ ನಿಮಗೆ ಒಂದು ಗಿಡದಿಂದ 1.5 ವರ್ಷದಲ್ಲಿ ನಿಮಗೆ ಲಾಭ ಆಗುತ್ತೆ. ಒಂದು ಗಿಡಕ್ಕೆ 800ರಿಂದ 850 ಅಂತಂದರೆ 1000 ಟೋಟಲ್ 1,000 ಗಿಡಕ್ಕೆ ಕಮ್ಮಿ ಅಂತಂದ್ರೆ ನಿಮಗೆ 1 ಎಕರೆಗೆ 8 ಲಕ್ಷ ಲಾಭ ಇದ್ದೇ ಇದೆ. 5ರಿಂದ 8 ರೇಟ್ ಡಿಫ್ರೆನ್ಸ್ ಆಗ್ಬೋದು, ಬಟ್ ನಿಮ್ಮ ಲಾಭ ನಿಮ್ಮ ಬಂಡವಾಳ ತೆಗೆದು 5ರಿಂದ 8 ಲಕ್ಷ ಅಂತೂ 100% ಪ್ರಾಫಿಟ್ ಬಂದಿದೆ, ಲಾಸ್ ಅಂತೂ ಇಲ್ಲ. ಮತ್ತು ನೀವು ಬೇರೆ ಕೆಲಸ ಮಾಡ್ಬೋದು, ಬೇರೆ ಕೆಲಸ ಮಾಡೋದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಇದು ನೀವೇ ಹೇಳಿ ಏನು 1-1.5 ವರ್ಷದಲ್ಲಿ ನಿಮ್ಮ ಬಂಡವಾಳ ತೆಗೆದು ಈ 5ರಿಂದ 8 ಲಕ್ಷ ಕೊಡುವಂಥದ್ದು ಯಾವುದು ಕೆಲಸ ಇದೆ ನೀವೇ ಹೇಳಿ. ಮತ್ತು ನೀವು ಭೂಮಿ ಮಾಡೋದಕ್ಕೆ ಕೆಲಸ ಮಾಡೋಕ್ಕೆ ಸ್ವಂತ ಭೂಮಿನೇ ಇರಬೇಕಂತೇನಿಲ್ಲ. ಈಗ ಗುತ್ತಿಗೆಗೆ ಸಿಗುತ್ತೆ 20-30 ಸಾವಿರ ರೂಪಾಯಿಗೆ ಎಕರೆಗೆಲ್ಲ ಸಿಗುತ್ತೆ. ಬೋರು, ಕರೆಂಟು, ಫೆನ್ಸ್ ಇರೋವಂಥದ್ದು 20-30 ಸಾವಿರ ರೂಪಾಯಿಗೆ ಸಿಗುತ್ತೆ. ಸುಮ್ಮನೆ ಅಲ್ಲಿ ಇಲ್ಲಿ ಕೆಲಸ ಮಾಡೋ ಬದಲು ಏನು ಅನ್ಸ್ಕಿಲ್ಡ್ ಕೆಲಸಗಳು ಮಾಡ್ಕೊಂಡಿರೋ ಬದಲು ಸೊ ಒಂದು ಸತಿ 2 ಎಕರೆ 3 ಎಕರೆ ಹತ್ರ ಟ್ರಯಲ್ ಮಾಡಿ ನೋಡಿದ್ರೆ ಮಾಡಿದ್ರೆ ಅವ್ರಿಗೂ ಕಾನ್ಫಿಡೆನ್ಸ್ ಬರುತ್ತೆ, ಎಸ್ ನಾನು ಮಾಡ್ತಾಯಿದ್ದೀನಿ, ಏನೋ ಬೆಳೀತದೆ ಅಂತ. ಒಂದು ಸತಿ ಟ್ರಯಲ್ ಅವ್ರು 2 ಎಕರೆ 3 ಎಕರೆ ಮಾಡಲಿ ಗುತ್ತಿಗೆ ತೊಗೊಂಡು, ಸೊ ಅದು ಏನು ಅವ್ರಿಗೆ ಲಾಭಾಂಶ ಖಂಡಿತ ಕಾಣುತ್ತೆ. ಲಾಭಾಂಶ ಅವ್ರು ಕಂಡ್ರೆ ಆಮೇಲೆ ಅವ್ರು ನೆಕ್ಸ್ಟ್ 5 ಎಕರೆಗೆ ಎಕ್ಸ್ಪೆಂಡ್ ಮಾಡ್ಕೊಬೋದು, ಬಟ್ ಲಾಸ್ ಅಂತೂ ಇಲ್ಲ. ಸರ್, ಇವಾಗ ಟೋಟಲ್ 4.5 ಎಕರೆ ನೀವು ಇಲ್ಲಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಈ ಗಿಡ ಹಾಕಿ ಅದು ಎಷ್ಟು ದಿನ ನಾವು ಫಸಲು ತಗೋಬೋದು ಸರ್ ಅದರಲ್ಲಿ? ಮೇಡಮ್ ಈಗ ನೋಡಿ ನಾನು ಹೇಳಿದ್ನಲ್ಲ, ನಾಟಿ ಮಾಡಿದಾಗ 3ನೇ ತಿಂಗಳು ಫ್ಲವರಿಂಗ್ ಶುರು ಆಗುತ್ತೆ, 4-5 ತಿಂಗಳಿಗೆ 4ನೇ ತಿಂಗಳಿಂದ ಶುರು ಆಗುತ್ತೆ, 4-5 ತಿಂಗಳಿಗೆ ಕಾಯಿಸುತ್ತೆ, 8ನೇ ತಿಂಗಳು ಕರೆಕ್ಟಾಗಿ ಕಟಿಂಗ್ ಬರುತ್ತೆ, ಕಮರ್ಷಿಯಲ್ ಕಟಿಂಗ್. 8ನೇ ತಿಂಗಳು ಬಂದರೆ ಅಲ್ಲಿಂದ 18 ತಿಂಗಳು 1.5 ವರ್ಷ, ಪ್ರತಿ 15 ದಿನಕ್ಕೆ ಒಂದು ಕಟಾವು ಬರ್ತಿರುತ್ತೆ. ಒಂದು ಗಿಡಕ್ಕೆ ಏನಿಲ್ಲ ಅಂದರೂ ಸರಾಸರಿ 2ರಿಂದ 3 kg ಅಂತೂ ಗ್ಯಾರಂಟಿ, ಮಿನಿಮಮ್ ಗ್ಯಾರಂಟಿ ಬರುತ್ತೆ. ಒಂದು ಗಿಡದಿಂದ 2ರಿಂದ 3 kg ಅಂತಂದರೆ 1 ಎಕರೆಗೆ 1000 ಗಿಡ ಹಾಕಿದ್ರೆ ಕಮ್ಮಿ ಅಂದರೂ 5ರಿಂದ 8 ಟನ್ ಅಂತೂ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ. ಇವಾಗ ನೀವು ಇದು 4.5 ಎಕರೆ ಮಾಡಿದ್ರಲ್ವಾ ಪಪ್ಪಾಯ ಬೆಳೆನ, 4.5 ಎಕರೆಗೆ ನೀವು ಎಷ್ಟು ಲಾಭ ತಗೊಂಡಿರ್ಬೋದು ಸರ್? ಸರ್ ನಾನು ನೋಡಿ ಇವಾಗಿರೋ ಬೇಸಿಗೆ ರೇಟೇ ಹೇಳ್ತಾ ಇದ್ದೀನಿ, 7.5 ರೂಪಾಯಿ ಹೋಗಿದೆ, 7.5-8 ರೂಪಾಯಿ ಹೋಗಿದೆ ನಂದು. ಈಗ 15 ಎಕರೆ 15 ಟನ್ ಬಂದಿದೆ ನನಗೆ, 15 ಟನ್ 3000 ಚಿಲ್ಲರೆ ಸಸಿಗಳಿದೆ. ಕಮ್ಮಿ ಅಂತಂದ್ರು 15 ಟನ್ನಿಗೆ ನೀವು 8 ರೂಪಾಯಿ ಹಂಗೆ ಲೆಕ್ಕ ಹಾಕ್ಕೊಳ್ಳಿ. ಸೊ ನನಗೆ ಏನೇ ಇದ್ರೂ 10 ರೂಪಾಯಿ ಬಂದರೂ ನನಗೆ ಕೆಜಿಗೆ 15 ಟನ್ನಿಗೆ ಕಮ್ಮಿ ಅಂತಂದ್ರೆ 1-1.5 ಲಕ್ಷ ಬರುತ್ತೆ. 1.5 ಲಕ್ಷ ಅಂದರೆ 2 ಸತಿ ಕಟಿಂಗ್ ಬರುತ್ತಲ್ವ. ಸೊ ನಂಗೆ 3ರಿಂದ 4 ಲಕ್ಷ ಆದಾಯ ಬರುತ್ತೆ 4.5 ಎಕರೆಗೆ ಒಂದು ತಿಂಗಳಿಗೆ 2 ಕಟಿಂಗಿಗೆ. ಓಕೆ, ಒಂದು ತಿಂಗಳಿಗೆ 3.5ರಿಂದ 4 ಲಕ್ಷ ಲಾಭ ತೆಗಿತೀರಾ ನೀವು ಬರೀ ಒಂದು ತಿಂಗಳಿಗೆ? ಹೌದು. ಬಟ್ ನಾವಿದು ಕುಯ್ಲು ಬರೋದು ಎಷ್ಟು ಕುಯ್ಯೋದು? ಕುಯ್ಲು ನಿಮಗೆ 18 ತಿಂಗಳಂದ್ರೆ 1.5 ವರ್ಷದ 36 ಕುಯ್ಲು ಬರುತ್ತೆ. 36 ಕುಯ್ಲು ಬರೀ ನೀವು ಒಂದು ತಿಂಗಳಲ್ಲಿ 2 ಕುಯ್ಲು ಬರುತ್ತೆ, 15 ಡೇಸ್ ಒನ್ಸ್ 15 ಡೇಸ್ ಒನ್ಸ್. ಅವಾಗ್ಲೇನೆ 3.5 to 4 ತಗೊಂತಿದ್ದೀರಾ, 3.5ರಿಂದ 4 ಲಕ್ಷ. 10 ರೂಪಾಯಿ ಇದ್ರೆ ಸರ್ 8 ರೂಪಾಯಿ ಅಂತಾನೆ ಹೇಳಿ ಸರ್, ಮಿನಿಮಮ್ ಅಂತ 8 ರೂಪಾಯಿ ಅಂತಂದ್ರೆ ಮಿನಿಮಮ್ ನಾವ್ ಎಷ್ಟು ತಗೋಬಹುದು ಆದಾಯ? 8 ಅಂದ್ರೆ 1.25 ಲಕ್ಷ 15 ದಿನಕ್ಕೆ ಬರುತ್ತೆ. 15 ದಿನಕ್ಕೆ 1.25 ಲಕ್ಷ ಲೀಸ್ಟ್ ಹೇಳ್ತಾ ಇರೋದು. ಕಮ್ಮಿ ಏನೇ ಮಾಡಿದ್ರು ಮೇಡಮ್ 10 ರೂಪಾಯಿ ಅಂತ ಇದ್ದೇ ಇರುತ್ತೆ. ಇದು 3 ತಿಂಗಳು ಮಾತ್ರ. ಈಗ ಮಾವಿನಕಾಯಿ ಸೀಸನ್ನು ಬೇಸಿಗೆ ಇದೆಯಲ್ಲ, ಅವಾಗ ಮಾತ್ರ 7-8 ಇರೋದು. ನಿಮ್ಗೆ 10 ರೂಪಾಯಿ ಸರಾಸರಿ ಅಂತಲೇ ಇಟ್ಕೊಂಬಿಡಿ ವರ್ಷ ಫುಲ್ಲು. ಯಾಕಂದ್ರೆ ಕಮ್ಮಿ ರೇಟ್ ಇರೋದು ಬೇಡ, ಜಾಸ್ತಿನೂ ಬೇಡ. 10 ರೂಪಾಯಿ ಅಂತಂದ್ರೂ ನಿಮಗೆ 15 ಟನ್ ಬಂದರೆ 1.5 ಲಕ್ಷ 15 ದಿನಕ್ಕೆ. ಸೊ ತಿಂಗಳಿಗೆ 3 ಲಕ್ಷ ಅಂದ್ಕೊಳ್ಳಿ. ಇದು ಬರೀ 10 ರೂಪಾಯಿ ನಾನು ಹೇಳ್ತಿರೋದು. ಇನ್ನು 12, 14 ಆ ಥರ ಆದಾಗ ಅದು ಎಕ್ಸ್ಟ್ರಾ ಬೋನಸ್ ಅಂದ್ಕೊಳ್ಳಿ. 10 ರೂಪಾಯಿ ಅಂದ್ರೇ 4-4.5 ಎಕರೆಗೆ ನನಗೆ ಈಗ ಸದ್ಯಕ್ಕೆ ಬರ್ತದೆ 3ರಿಂದ 4 ಲಕ್ಷ ಅಂತೂ ಗ್ಯಾರಂಟಿ ಬರ್ತದೆ. ನೀವೇ ನೋಡಿ, 4 ಲಕ್ಷ ಒಂದು ತಿಂಗಳಿಗೆ ಅಂದರೆ 18 ತಿಂಗಳಿಗೆ ನೀವೇ ಲೆಕ್ಕ ಹಾಕ್ಕೊಳ್ಳಿ. ನನ್ನ ಬಂಡವಾಳ ಎಷ್ಟು ಹಾಕಿರೋದು ಮ್ಯಾಕ್ಸಿಮಮ್ ಅಂದರೆ 5ರಿಂದ 6 ಲಕ್ಷ ಹಾಕಿದ್ದೀನಿ ಅಷ್ಟೇ. 5ರಿಂದ 6 ಲಕ್ಷ ಹಾಕಿದ್ದೀನಿ. ಇನ್ನೂ 18 ತಿಂಗಳಿಗೆ, ಒಂದು ತಿಂಗಳಿಗೆ 3ರಿಂದ 4 ಲಕ್ಷಕ್ಕೆ ನೀವೇ ಲೆಕ್ಕ ಹಾಕ್ಕೊಳ್ಳಿ ಲಾಭ ಎಷ್ಟಿದೆ ಅಂತ. ಖುಷಿ ಆಯಿತು ಸರ್. ಈಗ ಲಾಭ ನಷ್ಟದ ಬಗ್ಗೆ ಹೇಳಿದ್ರೆ, ಇನ್ನು ಇನ್ವೆಸ್ಟ್ಮೆಂಟ್ ಸ್ಟಾರ್ಟಿಂಗು ಗೊಬ್ಬರದ್ದು ಹೇಳಿದ್ರಿ, ಅದೆಲ್ಲ ಆಯಿತು. ಈಗ ಮಂತ್ಲಿ 2 ಕೊಯ್ಲಿರುತ್ತೆ, ಅವಾಗಲೂ ಕೂಡ ಯಾವಾಗಾದ್ರೂ ಗೊಬ್ಬರ ಮತ್ತೆ ಹಾಕೋದಿರುತ್ತಾ, ಕೆಮಿಕಲ್ ಸಪ್ಲೈ ಮಾಡೋದಿರುತ್ತಾ, ಔಷಧಿಗಳು ಹೊಡೆಯೋದಿರುತ್ತಾ, ಹೇಗೆ? ಹೌದು ಮೇಡಮ್, ಇದಕ್ಕೆ ನೀವು ಕಟಾವು ಇದು ಮುಗಿಯೋವರೆಗೂ ಇದಕ್ಕೆ ಏನಿದು ಟ್ರೀಟ್ಮೆಂಟ್ ನಾವು ಕೊಡ್ತಾನೆ ಇರಬೇಕು, ಸ್ಪ್ರೇ ಮಾಡ್ತಿರ್ಬೇಕು, ಗೊಬ್ಬರ ಕೊಡ್ತಾ ಇರಬೇಕು. ಗೊಬ್ಬರ ಅಂದರೆ ಮೇಯ್ನು ಕೊಟ್ಟಿಗೆ ಗೊಬ್ಬರ. ನಾವು ಸಸಿ ನಾಟಿ ಮಾಡೋಕ್ಕಿಂತ ಮುಂಚೆನೇ ಸಾಲು ಹೊಡ್ಕೊಂಡು ಸಾಲಿಗೆ ಕೊಟ್ಟಿಗೆ ಗೊಬ್ಬರ ಹಾಕ್ಕೊಂಡು ಬೆಡ್ ಹಾಕ್ಕೊಂಡು ಹಾಕಿರ್ತೀವಿ ಸ್ಟಾರ್ಟಿಂಗು. ಅದಾದಮೇಲೆ ಕಾಲಾನುಕ್ರಮಣ ಇರುತ್ತೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅದಕ್ಕೆ ಆ ಟೈಮ್ ಟು ಟೈಮು ಫ್ಲವರಿಂಗ್ ಟೈಮಲ್ಲಿ ಫ್ಲವರಿಂಗು ಉದುರಬಾರ್ದು, ಆಮೇಲೆ ಕಾಯಿ ಚೆನ್ನಾಗಿ ಕಚ್ಚೋಕ್ಕೆ, ಶೇಪ್ ಬರೋಕ್ಕೆ, ಸ್ವೀಟ್ನೆಸ್ ಬರೋಕ್ಕೆ ಟೈಮ್ ಟು ಟೈಮ್ ನಾವು ಕೊಡ್ತಾ ಇರ್ತೀವಿ ಮೇಡಮ್. ಇದು ಪ್ರತಿ ತಿಂಗಳು ನಾನು ಹೇಳಿದೆ ಸ್ಪ್ರೇ ಮತ್ತು ಗೊಬ್ಬರ ಏನಿರುತ್ತೆ ಮತ್ತು ಡ್ರಂಚಿಂಗ್ ಏನಿರುತ್ತೆ, ಏನೇ ಇದ್ರೂ ಇದೆಲ್ಲ ನಾನು ನಿಮಗೆ ಶುರುನಲ್ಲಿ ಹೇಳಿದ್ನಲ್ಲ, 1 ಎಕರೆಗೆ 1ರಿಂದ 1 ಲಕ್ಷ ಅಂತ. ಸೊ ಇಷ್ಟು ಖರ್ಚು ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಆಮೇಲೆ ನೀವೇನೋ ಇದು ಮಾಡ್ಕೊಂಡು ಕನ್ಫ್ಯೂಸ್ ಆಗೋಕ್ಕೋಡಿ, 1ರಿಂದ 1.5 ಲಕ್ಷನ ಆಮೇಲೆ ಪ್ರತಿ 15 ದಿನಕ್ಕೆ ಅದು ಸಪ್ರೇಟ ಅಂತೇನಿಲ್ಲ, ಎಲ್ಲ ಆಲ್ ಟುಗೆದರ್ ಸಸಿಯಿಂದ ಹಿಡ್ದು ಭೂಮಿ ಸಿದ್ಧತೆಯಿಂದ ಹಿಡ್ದು ನೆಕ್ಸ್ಟು ಸಸಿ ತೆಗಿಯೋವರೆಗೂ ಸೇರಿ 1ರಿಂದ 1.5 ಲಕ್ಷ ಹಿಡಿದು
ಆಮೇಲೆ ನಿಮಗೆ ಗೊತ್ತು, ಇದು ಹಣ್ಣು ಕುಯ್ಯೋಕೆ ಬಂದರೆ ಖರ್ಚೇನು ನಿಮ್ದಿರೋದಿಲ್ಲ. ಯಾರು ತೊಗೊಳಕ್ಕೆ ಬರ್ತಾರಲ್ಲ ಆಳುಗಳ್ನೆಲ್ಲ ಅವರೇ ಕರ್ಕೊಂಡ್ಬರ್ತಾರೆ. ನಿಮ್ದೇನಿಲ್ಲ, ತೋಟ ಮೇಂಟೆನೆನ್ಸ್ ಮಾತ್ರನೇ ನಿಮಗೆ ನಾನು ಖರ್ಚು ಬರ್ತಾರೆ. ತೋಟ ಕಟಾವು ಬಂದಾಗ ಯಾರು ತೊಗೊಳಕ್ತಾರ ಬೈಯರ್ ಬರ್ತಾರಲ್ಲ ಅವನೇ ಆಳುಗಳ್ನ ಅವದೆಲ್ಲ ಅವ್ನು ಸೆಟ್ಟಿಂಗ್ ಮಾಡ್ಕೊತಾನೆ. ನಿಮ್ದು ಓನ್ಲಿ ಶುರುವಿಂದ ಹಿಡಿದು ಕಟಾವು ಎಂಡ್ ಆಗೋವರೆಗೂ 1 ರಿಂದ 1.5 ಲಕ್ಷ ಅಷ್ಟೇ ನಾನು ಹೇಳ್ತಿರೋದು. ಅದು 8 ತಿಂಗಳವರೆಗೂ ಅಷ್ಟೇ ನಿಮ್ಮ ಕೈಯಿಂದ ಆಗ್ತಾ ಇರಬೇಕಾಗುತ್ತೆ. ಯಾಕಂದ್ರೆ ಝೀರೋ ಇನ್ಕಮ್ ಇರುತ್ತೆ. ಈ ಕಟಾವು ಶುರು ಆದರೆ ನಿಮ್ಗೆ ಅಲ್ಲಿ ಏನು ಖರ್ಚು ಇರುತ್ತೋ ಅಲ್ಲಿನ ದುಡ್ಡು ಅಲ್ಲಿಗೆ ಬರ್ತಾನೆ ಇರುತ್ತೆ. ನಿಮಗೆ ಅಂಥ ಬರ್ಡನ್ ಏನು ಆಗೋದಿಲ್ಲ. ಇವಾಗ ಸರ್ ಪಪ್ಪಾಯ ಬೆಳೆ ಮಾಡೋಕ್ಕೂ ಮುಂಚಿತವಾಗಿ ಈಗ ಈ 4.5 ಎಕರೆನ ಯಾವ ಥರ ಈ ಭೂಮಿನ ತಯಾರು ಮಾಡ್ಕೊಂಡ್ರಿ ಮೇಡಮ್? ಫಸ್ಟು ಏನು ತಯಾರು ಮಾಡಬೇಕಂದ್ರೆ ಫಸ್ಟು ನಾವು ಕಲ್ಟಿವೇಟ್ರ್ ಹೊಡ್ಕೊತೀರಿ. ಕಲ್ಟಿವೇಟ್ರ್ ಹೊಡ್ಕೊಂಡು ಚೆನ್ನಾಗಿ ಇದು ರೋಟಾವೇಟ್ರ್ ಹೊಡ್ಕೊತೀರಿ. ರೋಟಾವೇಟ್ರ್ ಹೊಡ್ಕೊಂಡು ಭೂಮಿ 2-3 ಸತಿ ಸಿದ್ಧತೆ ಮಾಡ್ಕೊತೀರಿ. ಆಮೇಲೆ ನಾವೇನು ಮಾಡ್ತೀರಿ, ಸಾಲಿನ ಸಾಲು 8 ಅಡಿ ಅಂತ ಹೇಳಿದ್ನಲ್ಲ, ಫಸ್ಟು ಸಾಲಿನ ಸಾಲು 8 ಸಾಲುಗಳು ಫುಲ್ಲು ಒಂಟಿನೆಗಳು ಹೊಡ್ಕೊಂಡು ಗೊಬ್ಬರ ತುಂಬ್ಕೊತೀರಿ. ಕೊಟ್ಟಿಗೆ ಗೊಬ್ಬರ ತುಂಬ್ಕೊಂಡು ಏನು ಮಾಡ್ತೀರಿ, ಆಮೇಲೆ ಅದ್ರ ಮೇಲೆ ಮಣ್ಣು ಹಾಕ್ಕೊಂಡು ಮಲ್ಚಿಂಗ್ ಪೇಪರ್ ಹಾಕ್ಕೊಂಡು ಆಮೇಲೆ ನಾವು ಸಸಿ ನಾಟಿ ಮಾಡ್ಕೊತೀರಿ. ನಾವು ಸಸಿ 6 ಅಡಿ ಏನಂತ ಇದಲ್ಲ ಆ ಥರ ಅಂತರದಲ್ಲಿ ನಾವು ನಾಟಿ ಮಾಡ್ಕೊತೀವಿ. ಸರ್ ಮಾರ್ಕೆಟಿಂಗ್ ಹೇಗೆ ಮಾಡ್ಕೋತೀರಾ ಸರ್? ಮೇಡಮ್, ಮಾರ್ಕೆಟಿಂಗ್ ಅಂದರೆ ನಾನು ಮೊದಲಿಂದನೂ ರೈತರಿಗೆ ಹೇಳ್ತಿದ್ದೀನಿ. ಎಲ್ಲರೂ ನನಗೇನು ಫೋನ್ ಕಾಲ್ಸ್ ಬರುತ್ತೆ, ಸರ್ ನಾನು ಅರ್ಧ ಎಕರೆ ಇದೆ, 1 ಎಕರೆ ಇದೆ ಮಾಡ್ತೀನಿ ಅಂತ ಹೇಳ್ತಾರೆ. ದಯವಿಟ್ಟು ನಾನು ಹೇಳಿದ್ರೆ ನೀವು ಮಾಡಬೇಡಿ ಅಂತೇನೋ ನಿಮಗೆ ಡಿಸ್ಎನ್ಕರೇಜ್ ಮಾಡ್ತಾ ಇಲ್ಲ, ಮಾಡಿ. ಬಟ್ ಏನಕ್ಕೆ 1 ಎಕರೆ ಎಲ್ಲ ಬೇಡ ಅಂತ ಹೇಳ್ತೀನಿ ಅಂದರೆ, ಇವಾಗ ನೋಡಿ ನನ್ನ ತೋಟಕ್ಕೆ ಕಟಾವು ಬರ್ತಾರೆ ಅಥವಾ ನಿಮ್ಮ ತೋಟಕ್ಕೆ ಕಟಾವು ಬಂದರೆ ಅವರು ಒಂದು ಗಾಡಿ ತರ್ತಾರೆ. ಗಾಡಿ ಬೋಲೆರೋ ಆ ಥರ ಏನೋ ತೊಗೊಂಡಾಗ ಅವ್ರಿಗೆ ಮಿನಿಮಮ್ 3 ರಿಂದ 3.5 ಟನ್ ಹಣ್ಣು ಬೇಕಾಗುತ್ತೆ. ಆ 3 ರಿಂದ 3.5 ಟನ್ ಹಣ್ಣು ಸಿಕ್ಕಿದ್ರೆ ಮಾತ್ರ ಅವರು ಬಂದರೆ ಅವ್ರಿಗೂ ವೆಹಿಕಲ್ ಬಾಡಿಗೆ ಕೂಲಿ ಎಲ್ಲ ವರ್ಕೌಟ್ ಆಗುತ್ತೆ. ನೀವು 1 ಎಕರೆ ಮಾಡಿ 1,000 ಗಿಡಕ್ಕೆ ಅಂತಂದರೆ 3 ಟನ್ 4 ಟನ್ ಅಂತೂ ಬರೋದಿಲ್ಲ. ಸೊ ನಾನೇನು ಹೇಳೋದು, ಮಿನಿಮಮ್ ಮಾಡ್ತಿರಲ್ಲ 2,000 ಗಿಡ ಅಥವಾ 2 ಎಕರೆಗೆ ಮಾಡಿ ಅಂತ ಹೇಳೋದು. ಮಾಡಿದ್ರೆ ಅವ್ರು ಬರ್ತಾರೆ. ಅಥವಾ ನೀವು 1 ಎಕರೆ 3/4 ಎಕರೆ ಮಾಡಿದ್ರೆ ನೀವು ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ. ಪ್ರತಿ 15 ದಿನಕ್ಕೆ ಬರ್ತಾಯಿರ್ತಾರೆ. ಒಂದು ಸತಿ ಅಲ್ಲ, ಇದು 1.5 ವರ್ಷ ಪ್ರತಿ 15 ದಿನಕ್ಕೆ ಬಂದಾಗ ನಿಮ್ಮ ಮಾರ್ಕೆಟಿಂಗ್ ಕಷ್ಟ ಆಗುತ್ತೆ. ಸೊ ನಿಮ್ಮ ಲೋಕಲಲ್ಲಿ ಏನಾದ್ರು ಇದ್ದು ಅದು ಎಲ್ಲೋ 1% ಅಷ್ಟೇ. ಲೋಕಲಲ್ಲಿ ನಿಮ್ಮ APMCಗಾಗಲಿ ಅಥವಾ ನೀವು ನಿಮ್ಮದೇ ಕೌಂಟ್ರುಗಳಿದ್ದರೆ ಮಾರ್ಕೊಬೋದು ಅಷ್ಟೇ. ಬಟ್ ಎಲ್ಲರೂ ಮಾಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ನಾನೇನು ಹೇಳೋದು, ಮಿನಿಮಮ್ ಒಂದು ಕಮ್ಮಿ ಅಂದರೆ 2 ಎಕರೆ ಮಾಡಿ. 2 ಎಕರೆ 2,000 ಗಿಡ ಹಾಕಿ. 2,000 ಗಿಡಕ್ಕೆ ಒಂದು ಗಿಡಕ್ಕೆ 2 kg ಬರಲಿ. 3 kg ಬಂತಂದ್ರೂ ನಿಮಗೆ ಗೊತ್ತು, ಒಂದೊಂದು ಸತಿ 2,000 ಗಿಡಕ್ಕೆ 2 kg ಬಂದರೆ 4,000 kg ಬರುತ್ತೆ, 4 ಟನ್ ಬರುತ್ತೆ. ಸೊ ಆ ಥರ ಮಾಡ್ಕೊಂಡು ಮಿನಿಮಮ್ 2 ಎಕರೆ ಮೇಲೆ ಮಾಡ್ಕೊಳ್ಳಿ. ಬೈಯರ್ಸ್ ಬರ್ತಾರೆ. ಬೈಯರ್ಸ್ ಬಂದರೆ ಅವತ್ತಿನ ಮಾರ್ಕೆಟ್ ರೇಟ್ ಏನಿರ್ತದೆ, ₹1 ಬೇರೆ ಸಿಟಿಯಿಂದ ಸಿಟಿಗಳಿಗೆ ₹1 ಡಿಫ್ರೆನ್ಸ್ ಇರ್ಬೋದು ಅಷ್ಟೇ. ಬೇಕಾದರೆ ಆ ಟೈಮಲ್ಲಿ ನನಗೆ ಫೋನ್ ಮಾಡಿ ಕೇಳ್ಕೊಳ್ಳಿ, ಮಾರ್ಕೆಟ್ ರೇಟ್ ಏನು ನಡೀತಿದೆ ನಾವು ಹೇಳ್ತೀರಿ. ಸೊ ಬೈಯರ್ಸೇ ಬರ್ತಾರೆ. ಬೈಯರ್ಸ್ ಹತ್ರ ಏನಿಲ್ಲ, ಬೈಯರ್ಸ್ ಬರ್ತಾರೆ. ಇಲ್ಲಾಂದರೆ ನನ್ನ ಹತ್ರ 23 ಜನ ಥ್ರೋಟ್ ಕರ್ನಾಟಕ ಎಲ್ಲ ಡಿಸ್ಟ್ರಿಕ್ಟ್ ವೈಸ್ ಇದ್ದಾರೆ. ನಾನು ಯಾರೇ ಸಸಿ ಕೇಳಿದ್ರು ನಿಮ್ಗೆ ಗೊತ್ತಿಲ್ಲ, ಬೇಕಾದ್ರೆ ಕೇಳ್ಬೋದು ನನ್ನ ಸಸಿ ಕೊಟ್ಟವ್ರಿಗೆ. ಅವ್ರು ಸಸಿ ಎನ್ಕ್ವೈರಿ ಮಾಡಿದ ತಕ್ಷಣ ನಾನು ಫುಲ್ ಲಿಸ್ಟ್ ಹಾಕ್ಬಿಡ್ತೀನಿ. ಭೂಮಿ ಸಿದ್ಧತೆ ಹೇಗೆ ಮಾಡೋಕ್ಕೆ ಎಲ್ಲ ವೀಡಿಯೋಸ್ ಇದೆ. ಭೂಮಿ ಸಿದ್ಧತೆ ಹೇಗೆ ಮಾಡಬೇಕು, ಸಸಿ ನಾಟಿ ಹೇಗೆ ಮಾಡಬೇಕು, ನನ್ನ ಸಸಿಗಳು. ಆಮೇಲೆ ಮಾರ್ಕೆಟಿಂಗ್ ಅವ್ರದ್ದು ಯಾರೂ ಕೊಡೋದಿಲ್ಲ ಯಾವ ಹೆಸರು. ನಾನು 20 ರಿಂದ 30 ಜನ ಪರ್ಚೇಸರ್ ನಂಬರ್ ಫಸ್ಟೇ ಕೊಟ್ಬಿಡ್ತೀನಿ. ನೀವು ಸಸಿ ನಾಟಿ ಮಾಡೋಕ್ಕಿಂತ ಮುಂಚೆನೇ ನೀವು ಬೈಯರ್ಸನ್ನ ಕೇಳ್ಕೊಳ್ಳಿ. ಬೈಯರ್ಸ್ ಕೇಳಿ, ಸರ್ ನಾನು ಸಸಿ ನಾಟಿ ಮಾಡ್ತಾಯಿದ್ದೀನಿ, ಪಪ್ಪಾಯ ತೋಟ ಮಾಡ್ತಿದ್ದೀನಿ, ನಂಗೆ ಲಾಭ ಇದೆಯಾ ನಷ್ಟ ಇದೆಯಾ, ನೀವು ಒಂದು ಸತಿ ಕೇಳ್ಕೊಂಡು ಆಮೇಲೆ ಬನ್ನಿ ಅಂತ ಹೇಳ್ತೀನಿ. ಮತ್ತು ನಾನು ಏನೇ ಅವ್ರಿಗೆ ಹೇಳಿದ್ರು ಅವ್ರು ನನ್ನ ಹತ್ರನೇ ಸಸಿ ತೊಗೊಳ್ಬೇಕಂತಲ್ಲ. ಅವ್ರು ಫುಲ್ ಪಪ್ಪಾಯ ಅಂದ್ರೇನು, ಪಪ್ಪಾಯ ಫಾರ್ಮಿಂಗ್ ಏನು, ಮಾರ್ಕೆಟಿಂಗ್ ಅನ್ನೋದು ಫುಲ್ ಎಜುಕೇಟ್ ಮಾಡ್ತೀನಿ ನಾನು. ಸೊ ಅವಾಗ ಏನಾಗುತ್ತೆ, ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಮತ್ತು ನಾನೇ ಒಂದು 10-15 ಜನದ ಬೈಯರ್ಸ್ ನಂಬರ್ ಕೊಡ್ತೀನಿ. ನೀವು ಅವ್ರ ಹತ್ರ ಕನ್ಫರ್ಮ್ ಮಾಡಿ ಆಮೇಲೆ ಬನ್ನಿ ತೋಟಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಯಾರೂ ಮಾಡೋದಿಲ್ಲ. ಸೊ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬೇಕಲ್ವ, ಬೆಳೆಯೋರಿಗೆ. ಹೊಸಬರಿಗೆ, ಹಳಬರಿಗಾದ್ರೆ ಪರವಾಗಿಲ್ಲ. ಹೊಸಬರಿಗೆ ನಾನು ಬಂಡವಾಳ ಹಾಕಿ ಬೆಳಿತೀನಿ, 1 ವರ್ಷ ನನ್ನ ಶ್ರಮ ಇರುತ್ತೆ, ನನಗೆ ಲಾಭ ಬರುತ್ತೋ ಇಲ್ವೋ, ಹಾಕಿರೋ ಬಂಡವಾಳ ಬರುತ್ತೋ ಇಲ್ವೋ ಅಂತೆಲ್ಲ ಭಯ ಇರುತ್ತೆ. ವ್ಯವಸಾಯ ಅಂದರೆ ನಿಮಗೂ ಗೊತ್ತು, ಇದು ಅನ್ಸರ್ಟನಿಟಿ, ರೇಟೇ ಸಿಗೋದಿಲ್ಲ. ಬೆಳೆ ಹಾಕ್ತೀನಿ, ಕಟಾವು ಬಂದಾಗ ಸಿಗುತ್ತೆ ಅಂತ. ಬಟ್ ಪಪ್ಪಾಯ ಆ ಥರ ಅಂತಲ್ಲ. ಈಗೇನಾಗುತ್ತೆ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಏನಿದೆಯಲ್ಲ ತುಂಬಾ ಗ್ಯಾಪ್ ಇದೆ. ಈಗ ಸಪ್ಲೈ ನಿಮಗೆ ಏನು ಡಿಮ್ಯಾಂಡ್ ಇದೆಯಲ್ಲ, ಈಗ ಇರೋ ತೋಟ ಅವರೆಲ್ಲ ಸಪ್ಲೈ ಮಾಡೋಕ್ಕಲ್ಲ, ಅಷ್ಟು ಡಿಮ್ಯಾಂಡ್ ಇದೆ. ಸೊ ಪ್ರೊಡ್ಯೂಸರ್ ಯಾರು ರೈತರು ಏನಿದ್ದಾರೆ ಅವ್ರಿಗೊಂದು ಕ್ವಶನ್ ಇದ್ದೇ ಇದೆ. ಸೊ ನಂಗೆ ಮಾರ್ಕೆಟಿಂಗ್ ಸಮಸ್ಯೆ ಆಗಲ್ಲ ಅಂತ ನಾವು ಏನು ಮಾಡ್ತೀರಿ, ಒಳ್ಳೆ ತಳಿ ಸಸಿ ಕೊಡ್ತೀರಿ, ಮೇಂಟೆನೆನ್ಸ್ಗೆ ಶೆಡ್ಯೂಲ್ ಕೊಡ್ತೀರಿ ಎವ್ರಿ ಮಂತ್ ಕಟಾವ್ವರೆಗೂ. ಮತ್ತು ಏನು ಮತ್ತು ಕಟಾವು ಏನಿದೆಯಲ್ಲ, ಕಟಾವು ನಾವೇ ಹೆಲ್ಪ್ ಮಾಡ್ತೀವಿ.